ನನ್ನ ಪ್ರಕಾರವಾಗಿ ಹೇಳೋದಾದ್ರೆ ಏನು 11 ವರ್ಷದ ಸಾಧನೆ ಏನಿದೆ 11 ವರ್ಷದ ಸಾಧನೆ ಶೂನ್ಯ ಸಾಧನೆ ಅಂತೇಳಿ ಹೇಳ್ಬೋದಾಗುತ್ತೆ. ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಾಗ ಅವರು ಸುಮಾರು ಪ್ರತಿಯೊಬ್ಬ ನಾಗರಿಕರಿಗೂ ಸಹ 15 ಲಕ್ಷ ದುಡ್ಡನ್ನ ನಿಮ್ಮ ಖಾತೆಗೆ ಹಾಕ್ತೀನಿ ಅಂತೇಳಿ ಒಂದು ಘೋಷಣೆ ಮಾಡಿರುವಂತದ್ದು, ಜೊತೆಗೆ ಒಂದು ವರ್ಷದಲ್ಲಿ 2 ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀನಿ ಅಂತೇಳಿ ಹೇಳಿರುವಂತದ್ದು, ಮತ್ತೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಾರತದ ಪ್ರಜೆಗಳು ಪ್ರತಿಯೊಬ್ಬರಿಗೂ ಸಹ ಅಚ್ಚೇ ದಿನ ಬರುವಂತದ್ದು ಆಗ್ತದೆ ಅಂತೇಳಿ ಹಲವಾರು ಬಹಪೂರ ಪ್ರಣಾಳಿಕೆಗಳನ್ನ ಭರವಸೆಗಳನ್ನ ಕೊಟ್ಟಿರುವಂತದ್ದು ಇವತ್ತು ಹುಸಿಯಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಾದ್ರೆ ಅಷ್ಟು ಏನು ನಾವು ಸಾಮಾನ್ಯ ಜನರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬಂದ್ರೆ ಈ ದೇಶದ ಅಭಿವೃದ್ಧಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಿ ಭಾವನೆಗಳನ್ನ ಇಟ್ಕೊಂಡಿದ್ರು. ಆ ಒಂದು ಭಾವನೆಗಳಲ್ಲಿ ಹುಸಿಯಾಗಿರ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಏನು ದೇಶಾದ್ಯಂತ ಈಗ ಕೆಲವು ಅಂದ್ರೆ ಶ್ರೀರಾಮನ ಮನಸ್ಸಿನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ 11ನೇ ವರ್ಷದ ಸಾಧನೆ, ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ 11 ವರ್ಷದ ಏನು ಸಾಧನೆ ಮಾಡುವ ಅಂತೇಳಿ ಚರ್ಚೆಗಳಾಗ್ತಿರ್ತಕ್ಕಂಥ ವಿಚಾರ. ನನ್ನ ಪ್ರಕಾರವಾಗಿ ಹೇಳೋದಾದ್ರೆ ಏನು 11 ವರ್ಷದ ಸಾಧನೆ ಏನಿದೆ 11 ವರ್ಷದ ಸಾಧನೆ ಶೂನ್ಯ ಸಾಧನೆ ಅಂತೇಳಿ ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ ಅವರು ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಾಗ ಅವರು ಸುಮಾರು ಪ್ರತಿಯೊಬ್ಬ ನಾಗರಿಕರಿಗೂ ಸಹ 15 ಲಕ್ಷ ದುಡ್ಡನ್ನ ನಿಮ್ಮ ಖಾತೆಗೆ ಹಾಕ್ತೀನಿ ಅಂತೇಳಿ ಒಂದು ಘೋಷಣೆ ಮಾಡಿರುವಂಥದ್ದು, ಜೊತೆಗೆ ಒಂದು ವರ್ಷದಲ್ಲಿ 2 ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀನಿ ಅಂತೇಳಿ ಹೇಳಿರುವಂಥದ್ದು, ಮತ್ತು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಾರತದ ಪ್ರಜೆಗಳು ಪ್ರತಿಯೊಬ್ಬರಿಗೂ ಸಹ ಅಚ್ಚೇ ದಿನ ಬರುವಂಥದ್ದು ಆಗ್ತದೆ ಅಂತೇಳಿ ಹಲವಾರು ಬಹಪೂರ ಪ್ರಣಾಳಿಕೆಗಳನ್ನು ಭರವಸೆಗಳನ್ನು ಕೊಟ್ಟಿರುವಂಥದ್ದು ಇವತ್ತು ಹುಸಿಯಾಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಎಲ್ಲ ಒಂದು ಕಡೆಯಿಂದ ಇವರು ತಮ್ಮಗಳನ್ನು ತಾವೇ ವೈಭವೀಕರಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಾದರೆ ಅಷ್ಟು ಏನು ನಾವು ಸಾಮಾನ್ಯ ಜನರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬಂದರೆ ಈ ದೇಶದ ಅಭಿವೃದ್ಧಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಭಾವನೆಗಳನ್ನು ಇಟ್ಕೊಂಡಿದ್ರು. ಆ ಒಂದು ಭಾವನೆಗಳಲ್ಲಿ ಹುಸಿಯಾಗಿರ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರೂ ಮಾತಾಡೋ ಪ್ರಕಾರವಾಗಿ ಅಂದರೆ BJPಯ ಕೆಲವು ನಾಯಕರುಗಳ ಒಂದು ಆಂತರಿಕವಾದಂತಹ ಒಂದು ಒಪ್ಪಂದಗಳ ಪ್ರಕಾರವಾಗಿ ಅವರವರುಗಳನ್ನ ಮಾತಾಡೋದಾದರೆ ಈಗ ಪ್ರಧಾನಮಂತ್ರಿಯವರ ಅವಧಿ ಇನ್ನು 1 ವರ್ಷ ಇದೆ, ಮುಂದಿನ ದಿನಗಳಲ್ಲಿ ಯಾರು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಅವರ ಆಂತರಿಕವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಚರ್ಚೆ ಆಗಿರ್ತಕ್ಕಂಥದ್ದೆಲ್ಲ ನೋಡಿದ್ದೇವೆ. ಹಾಗಾಗಿ ಇನ್ನು 1 ವರ್ಷದಲ್ಲಿ ಅವರು ಇರ್ತಾರೋ ಈ ಹುದ್ದೆ ಇರ್ತಾರೋ ಇಲ್ಲ ಬೇರೆಯವರಿಗೆ ಅವಕಾಶಗಳು ಕೊಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು 11 ವರ್ಷಗಳಲ್ಲಿ ಸಾಧನೆ ಏನಿದೆ ನಿಜಕ್ಕೂ ಸಹ ಶೂನ್ಯ ಸಂಪಾದನೆ ಅಂತೇಳಿ ಹೇಳ್ಬೋದು. ಮೊದಲು ಮತ್ತು 2ನೇ ಬಾರಿ ಮೊದಲಿಂದನೂ ಸಹ ನಾನು ಪ್ರತಿವಾದಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ದೇಶದಲ್ಲಿ ಮೊದಲು ಈ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಆಗಬೇಕು ಅಂತೇಳಿ ನಾವು ಮೊದಲಿಂದನೂ ಸಹ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ರೀತಿಯ ಸಹ ಒಂದು ಅಂದರೆ ಚುಕ್ಕಾಣಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಒತ್ತಾಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂಥದ್ರಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಮಾಡದೆ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದಾಗ ನರೇಂದ್ರ ಮೋದಿಯವರು ಈ ಒಂದು ಏಕರೂಪದ ನಾಗರಿಕ ಸಂಹಿತೆನ ಜಾರಿ ಮಾಡೋದಕ್ಕೆ ಬಹುಮತ ಅವರಿಗೆ ಸಾಕಷ್ಟಿತ್ತು, ಅದನ್ನು ಮಾಡ್ಬೋದಾಗಿತ್ತು. ಜೊತೆಗೆ 2ನೇ ಬಾರಿ ಆದಾಗಲೂ ಸಹ ಅವಕಾಶಗಳಿತ್ತು, ಮಾಡ್ಬೋದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆಯಿಂದ ಇವರು ಆ ಒಂದು ಏನು ದೇಶದ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಅಂದರೆ ಏಕರೂಪದ ನಾಗರಿಕ ಸಂಹಿತೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಕಾನೂನಲ್ಲಿ ಎಲ್ಲರೂ ಸಮಾನರು, ಎಲ್ಲರಿಗೂ ಈಕ್ವಲು ಅಂತೇಳಿ ಆ ರೀತಿಯಾದಂತಹ ಸಂಹಿತೆಯನ್ನು ಜಾರಿಗೆ ಮಾಡೋದ್ರಲ್ಲಿ ಮೀನಾಮೇಷ ಎಣಿಸಿರ್ತಕ್ಕಂಥದ್ದು ಕಾಣ್ತಾ ಇದೆ. ಹಾಗಾಗಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಾದರೆ ಸಾಕಷ್ಟು ಅಭಿವೃದ್ಧಿಗಳು ಆಗ್ತಾ ಇತ್ತು, ಅಭಿವೃದ್ಧಿ ಮಾಡ್ಬೋದಾಗಿತ್ತು, ಆದರೆ ಎಲ್ಲೋ ಒಂದು ಕಡೆಯಿಂದ ಇವರು ಮಾಡಿಲ್ಲ ಅಂತೇಳಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಶೂನ್ಯ ಸಂಪಾದನೆ ನರೇಂದ್ರ ಮೋದಿ ಅವರ ಸಾಧನೆ ಅಂತೇಳಿ. ನಾವು 11 ವರ್ಷದಲ್ಲಿ ಏನು ಈಗ ಅವರು ಶೂನ್ಯ ಸಂಪಾದನೆ ಅಂತ ಮೊದಲೇ ಹೇಳಿರೋದ್ರಿಂದ ನಾವು 11 ವರ್ಷದ ಸಾಧನೆಯ ವಿಚಾರ ಮಾತಾಡೋದಾದರೆ ನಾವು ಅಂಕ ಕೊಡ್ತಕ್ಕಂಥದ್ದು ಪ್ರಶ್ನೆ ಉದ್ಭವನೇ ಆಗಲ್ವಲ್ಲ, ಶೂನ್ಯ ಸಂಪಾದನೆ ಅಂತ ಮೊದಲೇ ಹೇಳಿರೋದ್ರಿಂದ ನಾನು. ಹಾಗಾಗಿ ಅಲ್ಲ, ಈಗ ನಾನು ಹೇಳ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿ ಆದಮೇಲೆ ಅವರು ಏನು ಡೆವಲಪ್ಮೆಂಟ್ ಮಾಡಬೇಕು, ಏನು ಮುಂದಾಲೋಚನೆಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ದೇಶದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಪೂರಕವಾಗಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ದೇಶದ ಪ್ರಧಾನಮಂತ್ರಿಯಾಗಿ ಅವರಿಗೆ ಇರ್ತಕ್ಕಂಥದ್ದು ಆಗಬೇಕಾಗುತ್ತೆ. ಆ ವಿಚಾರವಾಗಿ ಈಗ ನಾವು ಸಲಹೆ ಸಹಕಾರಗಳನ್ನು ಕೊಡ್ಬೋದು, ಕೆಲವೊಂದು ಮಾಹಿತಿಗಳನ್ನು ಕೆಲವೊಂದು ಏನು ಸ್ಥಳೀಯವಾದಂಥ ವಿಚಾರಗಳನ್ನು ಎತ್ತಿ ಅವರಿಗೆ ಸೆಂಟ್ರಲ್ ಮಟ್ಟದಲ್ಲಿ ಸಲಹೆ ಸಹಕಾರಗಳನ್ನು ಕೊಡ್ತಕ್ಕಂಥದ್ದು ಕೆಲಸ ಮಾಡ್ಬೋದು. ಆದರೆ ಎಲ್ಲ ಒಂದು ಕಡೆಯಿಂದ ಅವರು ಆ ರೀತಿಯಲ್ಲಿ ಬೃಹತ್ ಗಾತ್ರದ ದೊಡ್ಡ ಮಟ್ಟದ ಕೆಲಸಗಳಾಗೋದಕ್ಕೆ ಎಲ್ಲ ಒಂದು ಕಡೆಯಿಂದ ಅಂಥ ಯೋಜನೆಗಳನ್ನು ಹಾಕ್ಕೊಳ್ಳದೆ ಸುಮ್ಮನೆ ವೈಭವೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡಿದ್ದಾರೆ.